ಮನೆಗೆ ಉಂಟಲ್ಲ ಬಿಸ್ಕಿಟ್ಸ್ ಎಲ್ಲ ತಂದರೆ ಅದು ತಿನ್ನದೆ ಮೆತ್ತಗಾಗಿ ಸುಮ್ಮನೆ ಹಾಳು ಮಾಡೋದಕ್ಕಿಂತ ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿ. ಖಾಲಿ ಬಿಸ್ಕಿಟ್ ಯೂಸ್ ಮಾಡಿ ಉಂಟಲ್ಲ ಸೂಪರಾಗಿರುವ ಒಂದು ಡಿಶ್ ಮಾಡ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿನ್ನುವಂಥ ಡಿಶ್ ಇದು. ವೀಕೆಂಡ್ ಅಲ್ವಾ, ಹೇಗಿದ್ರು ಸಂಡೇ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೇನೆ ನಾನು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಮಳೆ ಬೇರೆ ಬರ್ತಾ ಉಂಟು. ಸೊ ಈ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಹೆಲೋ, ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಬಿಸ್ಕಿಟ್ ತೊಗೊಂಡಿದ್ದೇನೆ. ಇದು ಕ್ರೀಮ್ ಬಿಸ್ಕಿಟ್ ಆಯಿತಾ. ಕ್ರೀಮ್ ಬಿಸ್ಕಿಟ್ ಇದ್ದರೆ ಒಳ್ಳೆಯದು, ಯಾಕಂದರೆ ಒಳಗಡೆ ಕ್ರೀಮ್ ಇರೋದ್ರಿಂದ ನಿಮಗೆ ಇದು ಪೇಸ್ಟ್ ಕೂಡ ಒಳ್ಳೆ ಬರ್ತದೆ, ಟೇಸ್ಟ್ ಕೂಡ ಅಷ್ಟೇ ಚೆಂದ ಬರ್ತದೆ. ಸೊ ಎಲ್ಲ ಬಿಸ್ಕಿಟನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನಿದಕ್ಕೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳುವಂಥದ್ದು. ನಾನಿಲ್ಲಿ ಇದನ್ನು ಒಂದು ಜ್ಯೂಸರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಖಾಲಿ 2 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಸ್ವೀಟ್ ಜಾಸ್ತಿ ಬೇಡ ಅಂತಿರುವವರು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಮತ್ತು ಎಂತ ಹಾಕಲಿಕ್ಕಿಲ್ಲ, ನೀರು ಹಾಲು ಏನು ಬೇಡ ಇದಕ್ಕೆ. ಸೊ ಇದನ್ನು ಇದನ್ನು ಹುಡಿ ಮಾಡಿಕೊಳ್ಬೇಕು ಫಸ್ಟಿಗೆ. ನೋಡಿ ಚಂದ ಪೌಡರ್ ಆಗಿದೆ ಇದು. ಇನ್ನುಂಟಲ್ಲ ಇದಕ್ಕೆ ನಾನು ಹಾಲು ಹಾಕಿಕೊಳ್ತಾ ಇದ್ದೇನೆ. ಹಾಲು ಹೇಗೆ ಹೇಳಿದರೆ, ನಾನಿಲ್ಲಿ ಒಂದು ಸಾಧಾರಣ 15 ಬಿಸ್ಕಿಟ್ ತೊಗೊಂಡಿದ್ದೇನೆ. ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು, ದಪ್ಪ ಹಾಲು ಇದು. ಇದನ್ನು ನಾನು ಬಿಸಿ ಮಾಡಿ ಆರಿಸಿದಂಥ ಹಾಲಿದು. ಎಷ್ಟು ಬೇಕೋ ಅಷ್ಟೇ ಹದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು, ಇನ್ನು ಇದಕ್ಕೆ 1 ಸ್ಪೂನಷ್ಟು ಈನೋ ಅಥವಾ ಸೋಡಾ ಪೌಡರನ್ನು ಹಾಕ್ಕೊಳ್ಳೋದು. ಅಂದರೆ ಅಡಿಗೆ ಸೋಡಾ ಉಂಟಲ್ಲ ಅದನ್ನು ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿ ಒಂದು 10 ನಿಮಿಷ ರೆಸ್ಟಿಂಗಿಗೆ ಬಿಡಿ. ಇನ್ನು ನಾನಿಲ್ಲಿ ಉಂಟಲ್ಲ ಬಾಳೆ ಎಲೆಯನ್ನು ಚಂದ ಬಾಡಿಸಿಕೊಂಡು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಬಾಳೆ ಎಲೆ ನಾನಂದರೆ ನೀವು ಇಡ್ಲಿ ಪಾತ್ರದಲ್ಲಿ ಸಹ ಮಾಡ್ಬೋದು. ನಾನಂದರೆ ಒಂದು ಫ್ಲೇವರ್ ಇರ್ತದೆ, ಬಾಳೆ ಎಲೆದೊಂದು ಫ್ಲೇವರ್ ಇರ್ತದೆ ಅಂತ, ಅದಕ್ಕೋಸ್ಕರ ನಾನು ಈ ಬಾಳೆ ಎಲೆ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಸೊ ಇದನ್ನು ಉಂಟಲ್ಲ ಚಂದ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನಿದನ್ನು ಆಚೆ ಈಚೆ 2 ಸೈಡು ಸಣ್ಣದಾಗಿ ಅರ್ಧ ಕಟ್ ಮಾಡಿಕೊಳ್ಳೋದು. ಇನ್ನೊಂದು ಬದಿ ಸಹ ನಾನು ಅರ್ಧ ಕಟ್ ಮಾಡಿಕೊಳ್ತಾ ಇದ್ದೇನೆ ಆಯಿತಾ. ಹೀಗೆ ಅಂದರೆ ಇದನ್ನು ಫೋಲ್ಡಿಂಗಿಗೋಸ್ಕರ ನೀವು ಯಾವ ಶೇಪಿಗೆ ಕೂಡ ಇದನ್ನು ಮಾಡಿಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ವೆರೈಟಿ ಇರಲಿ ಅಂತ ಈ ಥರ ಶೇಪಿಗೆ ತಂದುಕೊಳ್ತಾ ಇದ್ದೇನೆ. ನಾನೀಗ ಆಚೆ ಈಚೆ 2 ಸೈಡ್ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಅದನ್ನು ಈ ಮಿಡಲಿನ ಭಾಗದ ಹಿಂಬದಿ ಈ ಥರ ಜಾಯಿಂಟ್ ಮಾಡಿಕೊಂಡು ಮೇಲಿನ ಪೋರ್ಷನನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಸ್ಟ್ಯಾಪ್ಲರಿಂದ ಪಿನ್ ಮಾಡಿಕೊಳ್ತಾ ಇದ್ದೇನೆ. ಸೊ ನಾನು ಯಾಕಂದರೆ ಇದನ್ನು ಹಿಡಿಸುಡಿ ಕಡ್ಡಿ ಉಂಟಲ್ಲ ಅದರಿಂದ ಅದನ್ನು ಕುತ್ತಲಿಕ್ಕೆ ನೋಡಿದೆ, ಟ್ರೈ ಮಾಡಿದೆ, ಈವನ್ ಟೂತ್ ಪಿಕ್ ಕೂಡ ಟ್ರೈ ಮಾಡಿದೆ. ಬಟ್ ಇದು ಬಾಳೆಯಲ್ಲಿ ತುಂಬ ಸಾಫ್ಟ್ ಇರೋದ್ರಿಂದ ಇದು ಹರಿದು ಹೋಗ್ತದೆ, ಬ್ರೇಕ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಸ್ಟ್ಯಾಪ್ಲರ್ ಪಿನ್ ಹಾಕಿಕೊಳ್ತಾ ಇದ್ದೇನೆ. ಸೊ ಇದು ನೀವು ರೆಸಿಪಿ ಕಂಪ್ಲೀಟ್ ಆದ ಮೇಲೆ ಪಿನ್ ತೆಗೆದು ಮತ್ತೆ ಈ ಐಟಮನ್ನು ತಿನ್ಬೋದು. ಸೊ ಸ್ವಲ್ಪ ಸೇಫ್ ಆಗಿದ್ದರೆ ಒಳ್ಳೆಯದು. ನೋಡಿ ಇದು ಕಂಪ್ಲೀಟಾಗಿ ಚಂದ ಬಂದಿದೆ. ಇದು ಇಷ್ಟೇ ಸಣ್ಣದು ಮಾಡಿದರೆ ಸಾಕಾಗ್ತದೆ. ಇದೇ ಥರ ನಾನು ಎಲ್ಲ ಎಲೆಯನ್ನು ಮಾಡಿಟ್ಟಿದ್ದೇನೆ. ಒಂದು 8 ಎಲೆಯನ್ನು ಇದೇ ಥರ ಮಾಡಿಟ್ಟುಕೊಂಡಿದ್ದೇನೆ. ಇನ್ನುಂಟಲ್ಲ ನಾನು ಆಗಲೇ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೆ ನೋಡಿ ಚಾಕ್ಲೇಟ್ ಪೌಡರ್ದು. ಸೊ ಅದನ್ನು ಇದಕ್ಕೆ ಫಿಲ್ ಮಾಡಿಕೊಳ್ಳುವಂಥದ್ದು. ಗಾರ್ನಿಷ್ಗೋಸ್ಕರ ನಾನು ಈ ಸಣ್ಣ ಒಂದು ಮಿಲ್ಕಿ ಬಾರ್ ಚಾಕ್ಲೇಟ್ ಮತ್ತು ಈ ಡ್ರೈ ಫ್ರೂಟ್ ಅಂದರೆ ಕ್ಯಾಶು ಇದೆ ನೋಡಿ, ಅದನ್ನು ಇಟ್ಟುಕೊಂಡಿದ್ದೇನೆ. ಸೊ ಈಗ ಈ ಪೇಸ್ಟನ್ನು ಈ ಎಲೆಗೆ ಹಾಕಿಕೊಳ್ಳೋದು. ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ, ಯಾಕಂದರೆ ಇದು ಸೋಡಾ ಹಾಕಿರೋದ್ರಿಂದ ಉಬ್ಬಿಕೊಳ್ತದಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಕಿಕೊಂಡು ಅದರ ಮಿಡಲಲ್ಲಿ ಇದೊಂದು ಮಿಲ್ಕಿ ಬಾರ್ ಚಾಕ್ಲೇಟ್, ಇದು ಆಪ್ಷನಲ್, ನಾನು ಹೀಗೆ ಇಟ್ಟುಕೊಂಡದ್ದು. ಮಕ್ಕಳಿಗೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ. ಸೊ ಚಾಕ್ಲೇಟ್ ಇಟ್ಟ ಮೇಲೆ ಅದಕ್ಕೆ ಮತ್ತೆ ಈ ಪೇಸ್ಟನ್ನು ಹಾಕಿ ಕವರ್ ಮಾಡಿ ಮಿಡಲಲ್ಲಿ ಒಂದು ಕ್ಯಾಶು ಇಟ್ಟುಕೊಳ್ತಾ ಇದ್ದೇನೆ. ಸೊ ಇದೇ ಥರ ನಾನು ಎಲ್ಲ ಎಲೆಗೆ ಫಿಲ್ ಮಾಡಿಕೊಂಡು ಇಡ್ಲಿ ಬೇಯಿಸುವ ಪಾತ್ರದಲ್ಲಿ ಇಟ್ಟುಕೊಂಡಿದ್ದೇನೆ. ಇದನ್ನುಂಟಲ್ಲ ಒಂದು ಕರೆಕ್ಟ್ 20 ಮಿನಿಟ್ಸ್ ಬೇಯಿಸಿದರೆ ಸಾಕಾಗ್ತದೆ. ಸೊ ನೀವು ಇದನ್ನು ಬಾಳೆ ಎಲೆ ಅಂತಲ್ಲ, ಈ ಹಲಸಿನ ಎಲೆ ಎಲ್ಲ ಬರ್ತದೆ ನೋಡಿ, ಅದಕ್ಕೆ ಸಹ ನೀವು ಇದನ್ನು ಫಿಲ್ ಮಾಡಿಕೊಳ್ಬೋದು, ಗ್ಲಾಸಿಗೆ ಸಹ ಹಾಕಿಕೊಳ್ಬೋದು. ಸೊ ಆಫ್ಟರ್ 20 ಮಿನಿಟ್ಸ್ ನೋಡಿ ಈ ಥರ ಚಂದ ಬೆಂದಿದೆ, ಒಳ್ಳೆ ಉಬ್ಬಿಕೊಂಡು ಬಂದಿದೆ. ನೀವು ಈ ಡಾಮಿನೋಸ್ಗೆಲ್ಲ ಹೋದರೆ ಚಾಕೊಲವಾ ಕೇಕ್ ಬರ್ತದೆ ನೋಡಿ, ಅದೇ ಥರ ಬರ್ತದೆ ಇದು ಟೇಸ್ಟ್. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಇನ್ನು ತೆಗೆದುಕೊಳ್ಳುವ. ಸೊ ಸೇಫ್ ಸ್ಟ್ಯಾಪ್ಲರ್ ಪಿನ್ ಹಾಕಿರೋದ್ರಿಂದ ಸ್ವಲ್ಪ ಜಾಗ್ರತೆ ಇರಲಿ. ಮಕ್ಕಳಿಗೆಲ್ಲ ಕೊಡೋದಾದರೆ ನೀವೇ ಆದಷ್ಟು ಬಿಡಿಸಿಕೊಂಡು ಕೊಟ್ಟರೆ ಒಳ್ಳೆಯದು. ನೋಡಿ ಇದನ್ನು ಚಂದ ನಾನು ತೆಗೆದುಕೊಂಡಿದ್ದೇನೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಲೆಗೆ ಕೂಡ ಅಂಟಿಕೊಳ್ಳಿಲ್ಲ ಇದು ಜಾಸ್ತಿ. ತುಂಬ ಸಾಫ್ಟ್ ಆಗಿದೆ. ಅಂದರೆ ಇಡ್ಲಿ ಅಂತಲೇ ಹೇಳ್ಬೋದು, ಬಿಸ್ಕಿಟ್ ಇಡ್ಲಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೇನೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.